ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತ ಆಲ್ರೆಡಿ ಗೊತ್ತಾಗಿರಬೇಕು. ಎಸ್ ಫ್ರೆಂಡ್ಸ್, ಪೋಸ್ಟ್ ಆಫೀಸ್ನಲ್ಲಿ ಹಿಂದೆ 1 ತಿಂಗಳ ಹಿಂದೆ ನಾವು ಪೋಸ್ಟ್ ಆಫೀಸ್ GDSಗೆ ಅಪ್ಲಿಕೇಶನ್ ಹಾಕಿದ್ವಿ. ಸೊ ಇವಾಗ ಕಟ್ ಆಫ್ ಲಿಸ್ಟ್ ಬಂದಿದೆ. ಇದು ಫಸ್ಟ್ ಕಟ್ ಆಫ್ ಲಿಸ್ಟು. ಇದಾದಮೇಲೆ ಮತ್ತೆ 2, 3, 4 ತನಕನೂ ಈ ರೀತಿಯೂ ಬಿಡ್ತಾರೆ. ಸೊ ಈ ಫಸ್ಟ್ ಕಟ್ ಆಫ್ ಲಿಸ್ಟ್ ಎಷ್ಟಾಗಿ ನಿಲ್ಲಿಸಿದ್ದಾರೆ, ಯಾವ್ಯಾವ ಡಿವಿಷನ್ಗೆ ಅಂದರೆ ನೀವು ಯಾವ ಡಿವಿಷನ್ಗೆ ಹಾಕಿದ್ದೀರಾ, ಸೊ ನಿಮ್ಮ ಡಿವಿಷನಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ, OBC ಅವ್ರಿಗೆ ಎಷ್ಟು, SC STಗೆ ಎಷ್ಟು, JM ಅವ್ರಿಗೆ ಎಷ್ಟು ಅಂತ ನಾವು ನೋಡ್ತಾ ಬರೋಣ. ಸೊ ಈ PDF ನೀವು ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ನೋಡಬೇಕು ಅನ್ನೋದು ನಾನು ಹೇಳ್ತೀನಿ. ಎಷ್ಟು ಜನ ಏನು ಮಾಡ್ತೀರಾ, PDF ಸಿಗಲ್ಲ, ಇವ್ರು ಕೇಳ್ತೀರಾ, ಸೆಂಡು ಮಾಡಲ್ಲ, ಮತ್ತು ನಿಮಗೆ ಯೂಟ್ಯೂಬಲ್ಲಿ ಕೂಡ ಪ್ರಾಪರಾಗಿ ಸಿಗಲ್ಲ. ಸೊ ನೀವೇ PDF ಯಾವ ರೀತಿ ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕಟ್ ಆಫ್ನ ಯಾವ ರೀತಿ ನೀವು ಹಾಕಿರೋ ಡಿವಿಷನ್ಗೆ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೊಂದು ಏನಂತ ಅಂದರೆ, ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಕ್ಕಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟು, ಮತ್ತು ಅದೇ ರೀತಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಪ್ರತಿಯೊಂದು ಅಪ್ಲಿಕೇಶನ್ ಯಾವ ರೀತಿ ಸ್ವತಃ ನೀವೇ ಫಿಲಪ್ ಮಾಡಬೇಕು ಅನ್ನೋದು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಆದರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಅದೇ ರೀತಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಹೊಸ ಅಪ್ಡೇಟ್ ಬರ್ತಾ ಇರುತ್ತೆ. ಕಾಲೇಜ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ. ಸೊ ಯಾವ ರೀತಿ ನಾವೇ ಇದನ್ನು ಡೌನ್ಲೋಡ್ ಮಾಡಿಕೊಂಡು PDF ನೋಡ್ಬೋದು, ಸೊ ನಾವು ಹಾಕಿರೋ ಅಪ್ಲಿಕೇಶನ್ ಅಂತ ಹೇಳ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಫಸ್ಟಿಗೆ ಫೋನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ GDS ಅಂತ ಸರ್ಚ್ ಮಾಡಿ. GDS ಅಂತ ಸರ್ಚ್ ಮಾಡಿ ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಡಿಯನ್ ಪೋಸ್ಟ್ GDS ಆನ್ಲೈನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಮೇಲೆ ಎಲ್ಲೂ ನೋಡಬೇಡಿ. ಸೊ ಲೆಫ್ಟ್ ಸೈಡಲ್ಲಿ ಕೆಳಗಡೆ ಈ ರೀತಿ ಕಾಲಮ್ ಇರುತ್ತೆ. ಸೊ ಅಲ್ಲಿ ನೋಡ್ತಾ ಬನ್ನಿ. ಇಲ್ಲಿ ನ್ಯೂ ಅಂತ ರೆಡ್ ಇದರಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ ನೋಡಿ, GDS ಆನ್ಲೈನ್ ನ್ಯೂ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಪಕ್ಕದಲ್ಲಿ ಎಲ್ಲ ಸ್ಟೇಟ್ಗಳು ಓಪನ್ ಆಗುತ್ತೆ. ಸೊ ನೀವು ಕರ್ನಾಟಕ ಸ್ಟೇಟಿಗೆ ಹಾಕಿದ್ದೀರಲ್ವ, ಸೊ ಕರ್ನಾಟಕ ಸ್ಟೇಟ್ ಅಂತ ಅದ್ರ ಮೇಲೆ ಕರ್ನಾಟಕ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ಲೀಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡ್ಬೋದು ಈ ರೀತಿ PDF ಓಪನ್ ಆಗುತ್ತೆ. ಸೊ ಈ PDF ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಸೊ ನೀವು ಯಾವ ಡಿವಿಷನ್ಗೆ ಹಾಕಿದ್ದೀರಾ, ಯಾವ ಡಿಸ್ಟಿಕ್ಗೆ ಹಾಕಿದ್ದೀರಾ, ಸೊ ನಿಮ್ಮದು OBCನ, SC STನ ಅಥವಾ ಯಾವುದು ಎಷ್ಟು ಕಟ್ ಆಫ್ ನಿಂತಿದೆ ಅಂದರೆ ಎಷ್ಟು ಪರ್ಸೆಂಟೇಜಿಗೆ ನಿಂತಿದೆ ಎಲ್ಲನೂ ನೋಡ್ಬೋದು, ನೀವು ವಿಸ್ತಾರವಾಗಿ ನೋಡ್ಬೋದು. ಸೊ ಇದನ್ನು ನಾನು ಯಾಕೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ಅಂದರೆ, ಎಷ್ಟೋ ಜನ ಮಾಡಿರೋದಷ್ಟು ಕ್ಲಿಯರಿಫಿಕೇಷನ್ ನಿಮಗೆ ಸಿಗಲ್ಲ. ಸೊ ನಿಮ್ಮ ಹತ್ರ ಒಂದು PDF ಇರಿದ್ರೆ ನಿಮಗೆ ಕ್ಲಿಯರಿಫಿಕೇಷನ್ ಸಿಗುತ್ತೆ. ಸೊ ನಾನು ಹಾಕಿರೋ ಡಿವಿಷನ್ ಯಾವುದು, ಅದಕ್ಕೆ ಎಷ್ಟು ಕಟ್ ಆಫ್ ನಿಂತಿದೆ, ಸೊ ನಾನು ಸೆಲೆಕ್ಟ್ ಆಗಬಲ್ಲನೇ ಅಂತ ಎಲ್ಲನೂ ಕೂಡ ನಿಮಗೆ ಒಂದು ಕ್ಲಿಯರಿಫಿಕೇಷನ್ ಸಿಗುತ್ತೆ. ಸೊ ಅಕಸ್ಮಾತ್ ಯಾರಾದರೂ ನಿಮ್ಮದು ಡಿವಿಷನ್ ನೀವು ಹಾಕಿರೋದಕ್ಕೆ ಪೋಸ್ಟಿಗೆ ನಿಮ್ದೇನಾದ್ರು ಕಟ್ ಆಫ್ ಲಿಸ್ಟಲ್ಲಿ ಹೆಸರು ಬರ್ಬೋದು ಅಂತ ಇದ್ದವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾವು ಕೂಡ ತಿಳ್ಕೊಳ್ಳೋಣ. ಸೊ ಯಾವ ಡಿವಿಷನ್ಗೆ ಹಾಕಿದ್ದೀರಾ, ಸೊ ಯಾವ ಪೋಸ್ಟಿಗೆ ಹಾಕಿದ್ದೀರಾ, ನಿಮ್ದೇನಾದರೂ ಕಟ್ ಆಫ್ ಲಿಸ್ಟ್ನಲ್ಲಿ ಇಷ್ಟು ಪರ್ಸೆಂಟೇಜ್ಗೆ ನಿಂತಿದೆನಾ ಅಂತ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇನ್ನೊಂದೇನಂತಂದರೆ ಇದೇ ಫೈನಲ್ ಲಿಸ್ಟ್ ಅಲ್ಲ, ಮತ್ತು ಕೂಡ 2, 3, 4 ಲಿಸ್ಟ್ ತನಕನೂ ಬರುತ್ತೆ. ಸೊ ವೇಟ್ ಮಾಡಿ, ಒಂದೇ ಲಿಸ್ಟಿಗೆ ಇಲ್ಲ ನಾನು ಸೆಲೆಕ್ಟ್ ಆಗಿಲ್ಲ ಅಂತ ಬೇಸರ ಮಾಡ್ಕೊಬಿಡಿ, ಓಕೆನಾ. ಮತ್ತು ನಿಮ್ಮದು ಕೂಡ ಲಿಸ್ಟಲ್ಲಿ ಬಂದೇ ಬರುತ್ತೆ ಅಂತ ಹೋಪ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೊಂದೇನಂತಂದರೆ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ. ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹೇಳಿದ್ದೀನಲ್ವ ಯಾವ ಇದೆಲ್ಲ ಅಪ್ಡೇಟ್ ಮಾಡ್ತೀನಿ ಅಂತ, ಅದೇ ರೀತಿ ನಿಮಗೂ ಸಪೋರ್ಟ್ ಆಗಿರುತ್ತೆ, ನನಗೂ ಒಂದು ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ GDS ಬಗ್ಗೆ ಏನಾದರೂ ಪೋಸ್ಟ್ ಆಫೀಸ್ ಬಗ್ಗೆ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.